ನಕ್ಷತ್ರಪುಂಜಗಳಲ್ಲಿ 10ನೇ ನಕ್ಷತ್ರವೇ ಮಘ. ಇದು 6 ನಕ್ಷತ್ರಗಳಿಂದ ರೂಪುಗೊಂಡಿರುತ್ತದೆ. ಕೆಲವರು ಇದು 5 ನಕ್ಷತ್ರಗಳ ಪುಂಜವಾಗಿದೆ ಎಂದು ಹೇಳುತ್ತಾರೆ. ಇದು ನೋಡಲು ಕುಡುಗೋಲಿನ ಆಕಾರದಲ್ಲಿರುತ್ತದೆ. ಆದರೆ 6 ನಕ್ಷತ್ರಗಳ ಗುಂಪು ರಾಜ ಸಿಂಹಾಸನದ ಆಕಾರದಲ್ಲಿರುತ್ತದೆಂದು ಹೇಳಲಾಗುತ್ತದೆ. ಮಖ ನಕ್ಷತ್ರದ ಎಲ್ಲ ಪಾದಗಳು ಸಿಂಹ ರಾಶಿಯಲ್ಲಿ ಬರುತ್ತದೆ. ಮಖ ನಕ್ಷತ್ರ ಕೇತುವಿನ ನಕ್ಷತ್ರ ಆದರೂ ಸಹ ಪಿತೃದೇವತೆಗಳು ಇದರ ಅಧಿಪತಿಗಳಾಗುತ್ತಾರೆ. ಪುರಾತನ ಗ್ರಂಥಗಳ ಪ್ರಕಾರ ಮಖ ನಕ್ಷತ್ರವನ್ನು ಮಹಾ ನಕ್ಷತ್ರ ಎಂದು ಪರಿಗಣಿಸಲಾಗಿದೆ. ಪುರಾಣ ಪದ್ಧತಿಯಲ್ಲಿ ಪಿತೃಗಣವನ್ನು ದೇವತೆಗಳಂತಲೂ ದೊಡ್ಡದೆಂದು ನಂಬಲಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಹೆಚ್ಚು ಬಲಶಾಲಿಯಾಗಿರುತ್ತಾರೆ. ಮಖೆ ನಕ್ಷತ್ರ ಪಲ್ಲಕ್ಕಿ ಆಕಾರದಾಗಿದ್ದು 5 ನಕ್ಷತ್ರಗಳಿಂದ ಸೇರಿದ ನಕ್ಷತ್ರ ಆಗಿದೆ. ನಕ್ಷತ್ರದ ದೇವತೆ ಪಿತಸಮೂಹ. ಈ ನಕ್ಷತ್ರದವರು ತಮ್ಮ ಹೆಸರಿನ ಮೊದಲ ಅಕ್ಷರವನ್ನು ಮ, ಮಿ, ಮು, ಮೇಗಳಿಂದ ಆರಂಭಿಸಿದರೆ ಒಳ್ಳೆಯದು. ಜೈನರ 5ನೇ ತೀರ್ಥಂಕರರು ಸುಮಿತಿನಾಥ ಮತ್ತು ಭಾರತದ ಪಿತಾಮಹ ಮಹಾತ್ಮ ಗಾಂಧೀಜಿಯವರ ಜನ್ಮ ನಕ್ಷತ್ರ ಇದೇ ಆಗಿರುತ್ತದೆ. ಮಘ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಸಾಮರ್ಥ್ಯದಿಂದ ಇತರರನ್ನು ಅಚ್ಚರಿಗೊಳಿಸಬಹುದು. ಅವರು ಅಸಾಧ್ಯವಾದ ಕೆಲಸಗಳನ್ನು ನಿರ್ವಹಿಸುತ್ತಾರೆ. ಅವರು ಸ್ವತಂತ್ರರು ಮತ್ತು ಅವರ ಮೌಲ್ಯಗಳು ಮತ್ತು ಘನತೆಯನ್ನು ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಈ ಸ್ಥಳೀಯರು ಯಾವಾಗಲೂ ಸಮಾಜದಲ್ಲಿ ತಮ್ಮ ಸ್ಥಾನ ಮತ್ತು ಚಿತ್ರಣವನ್ನು ಉಳಿಸಿಕೊಳ್ಳಲು ಕೆಲಸ ಮಾಡುತ್ತಾರೆ. ಮಖ ನಕ್ಷತ್ರದಲ್ಲಿ ಜನಿಸಿದವರು ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೋಪಗೊಳ್ಳುತ್ತಾರೆ. ಇವರ ಮುಖದಲ್ಲಿ ವಿಶೇಷವಾದಂತಹ ಪ್ರಕಾಶ ಎದ್ದು ಕಾಣುತ್ತದೆ. ದೇವರು ಮತ್ತು ಗುರು ಹಿರಿಯರಲ್ಲಿ ವಿಶೇಷ ಗೌರವವನ್ನು ಹೊಂದಿರುತ್ತಾರೆ. ಇವರಿಗೆ ಸಾಮಾನ್ಯವಾಗಿ ಹಣದ ತೊಂದರೆ ಬಾರದು. ಕುಟುಂಬದ ಸದಸ್ಯರ ಜೊತೆ ಶಾಂತಿ, ಪ್ರೀತಿ ಮತ್ತು ಸಹಕಾರದಿಂದ ಜೀವನ ನಡೆಸುತ್ತಾರೆ. ಇವರದ್ದು ಕಠಿಣ ಮನಸ್ಸು. ಸಾಮಾನ್ಯವಾಗಿ ತಪ್ಪನ್ನು ಮಾಡದ ಇವರು ಬೇರೆಯವರು ತಪ್ಪು ಮಾಡಿದರೆ ಅದನ್ನು ಕ್ಷಮಿಸುವುದಿಲ್ಲ. ಇವರನ್ನು ನೋಡಿದರೆ ಎಲ್ಲರಿಗೂ ಒಂದು ರೀತಿಯ ಗೌರವ ಮತ್ತು ಭಯ ಮನೆ ಮಾಡಿರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಶಕ್ತಿಶಾಲಿಗಳು ಹಾಗೂ ಪ್ರಭಾವಶಾಲಿಗಳಾಗಿರುತ್ತಾರೆ. ಇವರಿಗೆ ತಾಳ್ಮೆ ಕಡಿಮೆಯಾದುದರಿಂದ ತರ್ಕಬದ್ಧವಾಗಿ ಯೋಚಿಸುವ ಶಕ್ತಿಯನ್ನು ಕಳೆದುಕೊಂಡಿರುತ್ತಾರೆ. ಇವರು ಎಲ್ಲೇ ಹೋದರೂ ಏನು ಮಾಡಿದರೂ ತಮ್ಮ ಗುರುತನ್ನು ಅಚ್ಚು ಹಾಕುತ್ತಾರೆ. ಇವರು ಕಷ್ಟಪಟ್ಟು ಕೆಲಸ ಮಾಡುವ ಸಾಮರ್ಥ್ಯವುಳ್ಳವರು. ಈ ನಕ್ಷತ್ರದಲ್ಲಿ ಜನಿಸಿದವರು ಆಶಾವಾದಿಗಳು, ಸ್ವತಂತ್ರರು ಮತ್ತು ಉತ್ಸಾಹಿಗಳಾಗಿರುತ್ತಾರೆ. ರಾಜಕೀಯದವರು ಅಥವಾ ಸಮಾಜದ ಗಣ್ಯ ವ್ಯಕ್ತಿಗಳ ಜೊತೆ ಸಹಕಾರ ಸಂಪರ್ಕ ಇರುತ್ತದೆ. ಕುಟುಂಬ ಜೀವನ ಸುಖಮಯವಾಗಿರುತ್ತದೆ. ಕೊಟ್ಟ ಮಾತನ್ನು ಎಂದಿಗೂ ತಪ್ಪುವುದಿಲ್ಲ. ಜನಪ್ರಿಯತೆಯ ಜೊತೆಗೆ ವಿರೋಧಿಗಳು ಹೆಚ್ಚುತ್ತಾರೆ. ದೇವರಲ್ಲಿ ನಂಬಿಕೆ ಇದ್ದರೂ ತಮ್ಮ ಜವಾಬ್ದಾರಿಯನ್ನು ಎಂದಿಗೂ ಮರೆಯುವುದಿಲ್ಲ. ಸಂಗೀತ ನಾಟ್ಯದಲ್ಲಿ ವಿಶೇಷ ಆಸಕ್ತಿ ಇರುತ್ತದೆ. ಎಷ್ಟೇ ಕಷ್ಟವಾದರೂ ತಮ್ಮ ಇಷ್ಟದಂತೆ ಹಣ, ಆಸ್ತಿ, ಅಂತಸ್ತನ್ನು ಪಡೆಯುತ್ತಾರೆ. ತಂದೆ ಮತ್ತು ತಂದೆಯ ಕಡೆಯ ಬಂಧುಗಳ ಮೇಲೆ ವಿಶೇಷ ಅಕ್ಕರೆ, ಪ್ರೀತಿ, ವಿಶ್ವಾಸ ಇರುತ್ತದೆ. ಕೇತು ಈ ನಕ್ಷತ್ರದ ಆಡಳಿತಗಾರನಾಗಿರುವುದರಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ಧಾರ್ಮಿಕತೆಯ ಕಡೆಗೆ ಹೆಚ್ಚಿನ ಒಲವು ತೋರುತ್ತಾರೆ. ಸರ್ಕಾರ ಮತ್ತು ಸಮಾಜದ ಉನ್ನತ ಅಧಿಕಾರಿಗಳೊಂದಿಗೆ ಸಂಬಂಧವನ್ನು ಉಳಿಸಿಕೊಳ್ಳುವ ಇವರು ಈ ಕ್ಷೇತ್ರಗಳಿಂದ ಅನೇಕ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಇವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸುತ್ತಾರೆ. ಇವರಿಗೆ ಐಷಾರಾಮಿ ವಸ್ತುಗಳ ಬಗ್ಗೆ ಒಲವು ಹೆಚ್ಚು. ಇವರು ಆರ್ಥಿಕವಾಗಿ ಬುದ್ಧಿವಂತರು. ಈ ನಕ್ಷತ್ರದವರಿಗೆ ಮಂತ್ರತಂತ್ರದಲ್ಲಿ ವಿಶೇಷ ಆಸಕ್ತಿ ಲಭಿಸುತ್ತದೆ. ವಿನಯ ಮತ್ತು ಗಂಭೀರತೆ ಜನ್ಮದಿಂದಲೇ ಬಂದಿರುತ್ತದೆ. ಸಣ್ಣ ಪುಟ್ಟ ಅನಾರೋಗ್ಯದ ತೊಂದರೆಗಳನ್ನು ಹೊರತುಪಡಿಸಿದರೆ ಉತ್ತಮ ಆರೋಗ್ಯ ಇರುತ್ತದೆ. ವಿದ್ಯಾಭ್ಯಾಸದಲ್ಲಿ ಕೊಂಚ ಹಿಂದೆ ಉಳಿಯುತ್ತಾರೆ. ಆದರೆ ವಿದ್ಯೆಗಿಂತಲೂ ಬುದ್ಧಿಶಕ್ತಿ ಅಧಿಕವಾಗಿರುತ್ತದೆ.
ಸುಖ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಲು ಇವರಿಗೆ ಇಷ್ಟವಾಗದು. ಹಾಗೆಯೇ ಸಮಯವನ್ನು ವ್ಯರ್ಥ ಮಾಡುವವರನ್ನು ಕಂಡರೂ ಇವರಿಗೆ ಬೇಸರ ಬರುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ಸಮಾಜದ ಉನ್ನತ ಸ್ಥಾನಮಾನ ಲಭಿಸುತ್ತದೆ. ಬಾಳ ಸಂಗಾತಿಯ ಜೊತೆ ಸುಖ ಜೀವನವನ್ನು ನಡೆಸುತ್ತಾರೆ. ಕುಟುಂಬ ನಿರ್ವಹಣೆಗಾಗಿ ಹೆಚ್ಚಿನ ಹಣ ಗಳಿಸಲು ಸ್ವಂತ ವ್ಯಾಪಾರ ವ್ಯವಹಾರವನ್ನು ಯಶಸ್ವಿಯಾಗಿ ನಡೆಸುತ್ತಾರೆ. ಈ ನಕ್ಷತ್ರದ ಸ್ಥಳೀಯರಿಗೆ ಅನೇಕ ಸ್ನೇಹಿತರಿದ್ದಾರೆ. ಅವರು ಎಲ್ಲರೊಂದಿಗೆ ಸ್ನೇಹವನ್ನು ಉಳಿಸಿಕೊಳ್ಳುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಪ್ರಯಾಣಿಸಲು ಇಷ್ಟಪಡುತ್ತಾರೆ, ಆದರೆ ಅವರು ಅಗತ್ಯ ಬಿದ್ದಾಗ ಮಾತ್ರ ಪ್ರಯಾಣಿಸುತ್ತಾರೆ. ಈ ನಕ್ಷತ್ರದ ಸ್ಥಳೀಯರು ಸ್ಥಿರತೆಯನ್ನು ಪ್ರೀತಿಸುತ್ತಾರೆ ಮತ್ತು ಕೆಲಸದ ಜೀವನದಲ್ಲಿ ಅಥವಾ ಕುಟುಂಬ ಜೀವನದಲ್ಲಿ ಆಗಾಗ ಆಗುವ ಬದಲಾವಣೆಗಳನ್ನು ಅವರು ಇಷ್ಟಪಡುವುದಿಲ್ಲ. ಈ ನಕ್ಷತ್ರದ ಸ್ಥಳೀಯರು ತಮ್ಮ ಕೌಟುಂಬಿಕ ಜೀವನದಲ್ಲಿ ತೃಪ್ತರಾಗಿರುತ್ತಾರೆ. ಅವರು ತಮ್ಮ ಜೀವನ ಸಂಗಾತಿಯೊಂದಿಗೆ ಸಾಮರಸ್ಯದ ಜೀವನವನ್ನು ನಡೆಸುವ ಬಯಕೆಯನ್ನು ಹೊಂದಿದ್ದಾರೆ. ಇವರ ದಾಂಪತ್ಯ ಜೀವನವು ಸಂತೋಷದಾಯಕವಾಗಿರುತ್ತದೆ, ಆದರೆ ದೋಷಪೂರಿತ ಗ್ರಹಗಳ ಸ್ಥಾನವು ಪರಿಸ್ಥಿತಿಯನ್ನು ಬದಲಾಯಿಸಬಹುದು. ತಮ್ಮ ಮಕ್ಕಳಿಂದ ಸಂತೋಷವನ್ನು ಪಡೆಯುವ ಅವರು ಯಾವಾಗಲೂ ತಮ್ಮ ಮಕ್ಕಳ ಮೇಲಿರುವ ತಮ್ಮ ಜವಾಬ್ದಾರಿಯನ್ನು ಪೂರೈಸಲು ಸಿದ್ಧರಾಗಿದ್ದಾರೆ. ಹೆಂಡತಿಯೊಂದಿಗಿನ ಸಂವಹನಕ್ಕೆ ಬಂದಾಗ ಪರಿಸ್ಥಿತಿ ತೃಪ್ತಿಕರವಾಗಿಲ್ಲದಿರಬಹುದು. ವಾದಗಳು ಉದ್ಭವಿಸಬಹುದು ಮತ್ತು ಹೆಂಡತಿಯ ವರ್ತನೆಯಿಂದಾಗಿ ಮಾನಸಿಕ ಉದ್ವಿಗ್ನತೆಯೂ ಉದ್ಭವಿಸಬಹುದು. ಇದು ನಕ್ಷತ್ರಪುಂಜದ 10ನೇ ನಕ್ಷತ್ರ ಮತ್ತು ಆಳುವ ಭಗವಂತ ಕೇತು. ಈ ನಕ್ಷತ್ರದ ಅಡಿಯಲ್ಲಿ ಬರುವ ದೇಹದ ಭಾಗಗಳು ಹಿಂದಿನ ಭಾಗ, ಬೆನ್ನುಹುರಿ, ಹೃದಯ, ಮಹಾಪಧಮನಿಯ ಮತ್ತು ಗುಲ್ಮದ ಡಾರ್ಸಲ್ ಭಾಗ, ಮೂಗಿನ ಹೊಳ್ಳೆಗಳ ಜೊತೆಗೆ ತುಟಿಗಳು ಮತ್ತು ಗಲ್ಲವನ್ನು ಸಹ ಈ ನಕ್ಷತ್ರದ ಭಾಗಗಳಾಗಿ ಪರಿಗಣಿಸಲಾಗುತ್ತದೆ. ಈ ನಕ್ಷತ್ರವು ಪರಿಣಾಮ ಬೀರಿದಾಗಲೆಲ್ಲ ಸ್ಥಳೀಯರು ಈ ಅಂಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲುತ್ತಾರೆ. ರಾತ್ರಿ ಕುರುಡುತನದಂತಹ ಸಮಸ್ಯೆಗಳು ಪರಿಣಾಮ ಬೀರಬಹುದು. ಮಹಿಳೆಯರು ಗರ್ಭಾಶಯ ಅಥವಾ ಉನ್ಮಾದಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ತೊಂದರೆಗೊಳಗಾಗಬಹುದು. ಕೆಮ್ಮು ಸಂಬಂಧಿತ ಸಮಸ್ಯೆಗಳು ಇವರ ಮೇಲೆ ಪರಿಣಾಮ ಬೀರಬಹುದು. ಮಘ ನಕ್ಷತ್ರದಲ್ಲಿ ಜನಿಸಿದವರು ಸ್ಥಳೀಯರು ಆಡಳಿತ, ನಿರ್ವಹಣೆ ಮುಂತಾದ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬಹುದು. ಅವರು ಸರ್ಕಾರಿ ವಲಯದ ಉನ್ನತ ಮಟ್ಟದ ಹುದ್ದೆಗಳನ್ನು ಸಹ ಉತ್ತಮವಾಗಿ ನಿರ್ವಹಿಸುತ್ತಾರೆ. ಅವರು ಸಮಾಜದ ಶ್ರೀಮಂತ ಮತ್ತು ಪ್ರತಿಷ್ಠಿತ ವ್ಯಕ್ತಿಗಳಾಗಿರುತ್ತಾರೆ. ಇವರಿಗೆ ಹಣದಾಸೆ ಹೆಚ್ಚಿರುತ್ತದೆ. ಕೈಗಾರಿಕೋದ್ಯಮಿಗಳು, ಸಂಘಟಿತ ಉದ್ಯಮಿಗಳು, ಸಂಸ್ಥೆಯ ಮುಖ್ಯಸ್ಥರು, ವಕೀಲರು, ನ್ಯಾಯಾಧೀಶರು ಅಥವಾ ರಾಜಕಾರಣಿಗಳಾಗಬಹುದು. ಇವರು ಇತಿಹಾಸಕಾರ, ಗ್ರಂಥಪಾಲಕ, ಭಾಷಣಕಾರ, ಸೃಜನಶೀಲ ಕಲಾವಿದರು, ರಂಗ ಪ್ರದರ್ಶಕ ಅಥವಾ ಸಂಸ್ಕೃತಿಯ ರಕ್ಷಕರಾಗಿ ಕೆಲಸಗಳನ್ನು ಮಾಡಬಹುದು. ಅವರ ಪಾರದರ್ಶಕತೆ ಮತ್ತು ವ್ಯಾಪಾರಿ ಮನಸ್ಥಿತಿಯಿಂದಾಗಿ ಅವರು ವ್ಯವಹಾರದಲ್ಲಿ ಹೆಚ್ಚು ಕಾಲ ಇರಲು ಸಾಧ್ಯವಿಲ್ಲ. ಮಾಘ ನಕ್ಷತ್ರದ ಋಣಾತ್ಮಕ ಪರಿಣಾಮಗಳನ್ನು ತಡೆಗಟ್ಟಲು ಶಿಕ್ಷಕರು ಮತ್ತು ಪೂರ್ವಜರನ್ನು ಪೂಜಿಸಬೇಕು. ನಿಗದಿತ ದಿನಾಂಕದಂದು ತಮ್ಮ ಪೂರ್ವಜರಿಗಾಗಿ ಪೂಜೆಯನ್ನು ಮಾಡಬೇಕು ಮತ್ತು ಅವರನ್ನು ನೆನಪಿಸಿಕೊಳ್ಳಬೇಕು. ಹಿರಿಯರ ಆಶೀರ್ವಾದವು ಈ ನಕ್ಷತ್ರದ ಕೆಟ್ಟ ಪರಿಣಾಮಗಳಿಂದ ಸ್ಥಳೀಯರನ್ನು ತಡೆಯುತ್ತದೆ. ಕಾಳಿದೇವಿಯನ್ನು ಮತ್ತು ಶಿವನನ್ನು ಪೂಜಿಸುವುದು ಸಹ ಈ ನಕ್ಷತ್ರದವರಿಗೆ ಶುಭವಾಗಿದೆ. ಚಿನ್ನ, ಹಳದಿ ಮತ್ತು ಗಾಢ ಬಣ್ಣದ ಸ್ಯಾಟಿನ್ ಬಟ್ಟೆಗಳನ್ನು ಧರಿಸುವುದನ್ನು ಸಹ ಪ್ರಯೋಜನಕಾರಿ. ಮಾಘ ನಕ್ಷತ್ರದ ಮೊದಲ ಪಾದವು ಮೇಷ ನವಾಂಶದಲ್ಲಿ ಬರುತ್ತದೆ ಮತ್ತು ಮಂಗಳನಿಂದ ಆಳಲ್ಪಡುತ್ತದೆ. ಈ ಪಾದದಲ್ಲಿ ಜನಿಸಿದ ಜನರು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಗೌರವಾನ್ವಿತರಾಗಿದ್ದಾರೆ. ಅವರು ಇತರರಿಗಿಂತ ಹೆಚ್ಚಿನ ಸಂಪತ್ತನ್ನು ಗಳಿಸುತ್ತಾರೆ. ಹೊರಗಿನಿಂದ ಕಠಿಣವಾಗಿರುವಂತೆ ಕಾಣಿಸಿಕೊಂಡರೂ ಆಂತರ್ಯದಲ್ಲಿ ಇವರ ಮನಸ್ಸು ಮೃದು. ಯಾವುದೇ ಬಗೆಯ ಕೆಲಸವಿದ್ದರೂ ಸರಿ, ಪರಿಪೂರ್ಣವಾಗಿರಬೇಕು ಎಂದು ಬಯಸುತ್ತಾರೆ.
ಹತ್ತಿರದವರಿಂದ ಮೋಸ ಹೋದರೆ ಸುಲಭವಾಗಿ ಮರೆಯುವುದಿಲ್ಲ. ಸಂಬಂಧ ಸರಿಪಡಿಸಿಕೊಳ್ಳಲು ಹೆಚ್ಚು ಅವಕಾಶಗಳನ್ನು ಕೊಡುವುದಿಲ್ಲ. ಆದರೆ ಒಲಿದರೆ, ಇವರೊಂದಿಗೆ ಆಪ್ತ ವಲಯಕ್ಕೆ ಸೇರಿದರೆ ತಮ್ಮವರು ಎನಿಸಿಕೊಂಡವರನ್ನು ಎಂದಿಗೂ ಕೈಬಿಡುವುದಿಲ್ಲ. ಈ ಪುರುಷರಿಗೆ ಸ್ವಾಭಿಮಾನವು ಅತಿಯಾಗಿರುತ್ತದೆ. ಜೀವನದಲ್ಲಿ ಯಾವುದಾದರೂ ಒಂದು ವಿಚಾರದಲ್ಲಿ ಹೆಚ್ಚಿನ ಸಾಧನೆ ಮಾಡುವ ಬಯಕೆ ಇರುತ್ತದೆ. ಅನಾವಶ್ಯಕವಾಗಿ ವೇಳೆಯನ್ನು ವ್ಯರ್ಥ ಮಾಡದೆ ಕೈಹಿಡಿದ ಕೆಲಸಗಳನ್ನು ವೇಗವಾಗಿ ಮುಗಿಸುತ್ತಾರೆ. ಒಳ್ಳೆಯ ಸ್ವಭಾವವಿರುವ ಕಾರಣ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾರೆ. ಆದರೆ ಅತಿಯಾದ ಕೋಪ ಕೆಲವರನ್ನು ದೂರ ಸರಿಯುವಂತೆ ಮಾಡುತ್ತದೆ. ಈ ನಕ್ಷತ್ರಕ್ಕೆ ಸೇರಿದವರು ಸ್ವಭಾವತಃ ಪ್ರಾಮಾಣಿಕರು. ಪತ್ನಿಯನ್ನು ಪ್ರೀತಿಯಿಂದ ಸಲಹುತ್ತಾರೆ. ಸುಲಭವಾಗಿ ಯಾರ ಮಾತನ್ನು ಕೇಳುವುದಿಲ್ಲ. ಎಷ್ಟೇ ಕಷ್ಟವೆನಿಸಿದರೂ ಆಡಳಿತದ ಚುಕ್ಕಾಣಿ ತಮ್ಮ ಬಳಿಯೇ ಇರಬೇಕು ಎಂದುಕೊಳ್ಳುತ್ತಾರೆ. ಸಮಾಜದ ಗಣ್ಯ ವ್ಯಕ್ತಿಗಳ ಸ್ನೇಹ ಸಹವಾಸ ಇರುತ್ತದೆ. ಆರಂಭದಲ್ಲಿ ದಾಂಪತ್ಯ ಕಲಹವಿದ್ದರೂ ಕ್ರಮೇಣ ಅದು ಮರೆಯಾಗುತ್ತದೆ. ಸದಾಕಾಲ ಕುಟುಂಬದ ಮೇಲ್ವಿಚಾರಣೆ ಮಾಡುವ ಮನಸ್ಸಿನಲ್ಲಿ ಇರುತ್ತಾರೆ. ಕ್ರಮೇಣವಾಗಿ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ನಿರ್ವಹಿಸಬೇಕಾಗುತ್ತದೆ. ಶಾಂತಿಯಿಂದ ವರ್ತಿಸಿದರೆ ಜೀವನದಲ್ಲಿ ನೆಮ್ಮದಿಯು ಸಹಜವಾಗಿ ಮೂಡುತ್ತದೆ. ಯಾವುದೇ ವಿವಾದವಿದ್ದರೂ ಮಾತುಕತೆಯಿಂದ ಸರಿಪಡಿಸಿ ಎಲ್ಲರೊಂದಿಗೆ ಪ್ರೀತಿಯಿಂದ ಬಾಳುವಿರಿ. ಸತಿ ಮತ್ತು ಪತ್ನಿಯರ ನಡುವೆ ಏನಾದರೂ ಚರ್ಚೆ ನಡೆಯುತ್ತಲೇ ಇರುತ್ತದೆ. ಮನದಲ್ಲಿರುವ ಭಾವನೆಗಳನ್ನು ಹಂಚಿಕೊಂಡಲ್ಲಿ ಜೀವನದಲ್ಲಿ ಸುಖ ಸಂತೋಷ ನಡೆಸುತ್ತದೆ. ಒಟ್ಟಾರೆ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಲು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳಬೇಕು. ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ನಡೆಯಲಿವೆ. ನಿಮ್ಮ ಆತ್ಮೀಯರಿಂದ ತಡವಾಗಿ ಉತ್ತಮ ಸಹಾಯ ಸಹಕಾರ ದೊರೆಯಲಿದೆ. ಇದರಿಂದಾಗಿ ನಿಮ್ಮ ಸ್ಥಾನಮಾನವು ಬಲಗೊಳ್ಳುತ್ತದೆ. ಎದುರಾಗುವ ವಾದವಿವಾದಗಳನ್ನು ಮಾತುಕತೆಯಿಂದ ಪರಿಹರಿಸಿಕೊಳ್ಳುವಿರಿ. ನಿಮ್ಮ ಅಧೀನದಲ್ಲಿ ಕೆಲಸ ನಿರ್ವಹಿಸುವ ಉದ್ಯೋಗಿಗಳ ಬಗ್ಗೆ ಕನಿಕರ ತೋರುವಿರಿ. ತಾನಾಗಿಯೇ ದೊರೆಯುವ ಆಡಳಿತವನ್ನು ಒಪ್ಪಿಕೊಳ್ಳುವಿರಿ. ಉದ್ಯೋಗ ಬದಲಾವಣೆ ಆಗದೆ ಹೋದರೂ ಆಂತರಿಕವಾಗಿ ಬದಲಾವಣೆಯಾಗುವ ಸಾಧ್ಯತೆ ಇದೆ. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಪೂರ್ಣಗೊಳ್ಳಲಿವೆ. ಉದ್ಯೋಗಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ಅಥವಾ ದೂರದ ಪ್ರದೇಶಕ್ಕೆ ಪ್ರವಾಸ ಮಾಡುವ ಅವಕಾಶ ಲಭಿಸುತ್ತದೆ. ವಿದ್ಯಾರ್ಥಿಗಳು ಎದುರಾಗುವ ಸವಾಲುಗಳಲ್ಲಿ ಸುಲಭವಾಗಿ ಯಶಸ್ಸು ಗಳಿಸುತ್ತಾರೆ. ಅಧ್ಯಯನದ ಮೇಲೆ ಹೆಚ್ಚಿನ ಗಮನ ನೀಡಬೇಕಾಗುತ್ತದೆ. ಸ್ನೇಹಿತರಿಂದ ದೂರ ಉಳಿದು ಏಕಾಂಗಿಯಲ್ಲಿ ಕಲಿಕೆಯಲ್ಲಿ ತೊಡಗುತ್ತಾರೆ. ಮನೆಯಲ್ಲಿ ಸದಾಕಾಲ ಉತ್ತಮ ಚಿಂತನೆಗಳು ತುಂಬಿರುತ್ತವೆ. ವಿದ್ಯಾಭ್ಯಾಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾರೆ. ಆದರೆ ರುಚಿಯಾದ ಊಟ ಮತ್ತು ಹಿತಕರ ನಿದ್ದೆ ಇವರನ್ನು ಕಾಡುತ್ತದೆ. ಎದುರಾಗುವ ಸವಾಲುಗಳನ್ನು ಉತ್ತಮ ಪ್ರಯತ್ನದಿಂದ ಗೆಲ್ಲುತ್ತಾರೆ. ಪರೀಕ್ಷೆಗಳಲ್ಲಿ ಪ್ರಥಮ ಸ್ಥಾನ, ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶಗಳು ದೊರೆಯಲಿವೆ. ಹಿರಿಯ ಅಧಿಕಾರಿಗಳ ಅಥವಾ ಸರಕಾರದ ಸಹಾಯದಿಂದ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ತೆರಳಬಹುದು. ಒಟ್ಟಾರೆ ಸದಾಕಾಲ ಸ್ವಂತ ನಿರ್ಧಾರಗಳನ್ನೇ ತೆಗೆದುಕೊಳ್ಳುತ್ತೇವೆ ಎಂದು ಹಠ ಹಿಡಿಯದೆ ಇತರರ ಸಲಹೆಗಳನ್ನು ಸ್ವೀಕರಿಸುವುದು ಒಳ್ಳೆಯದು. ಆದರೆ ಕೆಲವೊಮ್ಮೆ ಆದಾಯದ ಕೊರತೆಯೂ ಇರುತ್ತದೆ. ಪ್ರತಿ ಬಾರಿಯೂ ನಿರ್ದಿಷ್ಟ ರೀತಿಯಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ತೊಡಗುವಿರಿ. ಹೆಚ್ಚಿನ ಹಣವಿದ್ದಾಗ ತುಸು ಉಳಿಸುವಿರಿ. ನಿಮ್ಮ ಹಿರಿಯ ಸೋದರನಿಗೆ ಅತಿ ಹೆಚ್ಚು ಹಣದ ಸಹಾಯ ಮಾಡಬೇಕಾಗಿ ಬರುತ್ತದೆ. ಕೆಲವರಿಗೆ ನಿಮ್ಮನ್ನು ಹೊಗಳಿ ನಿಮ್ಮಿಂದ ಹಣವನ್ನು ಪಡೆಯುವ ಯೋಚನೆ ಇರುತ್ತದೆ. ಇಂಥವರನ್ನು ದೂರ ಇಡಿ. ಅಂಥವರ ಬಗ್ಗೆ ಎಚ್ಚರಿಕೆ ಇರಲಿ. ನಿಮಗೆ ಬೇರೆಯವರಿಂದ ಬರಬೇಕಾಗಿದ್ದ ದೊಡ್ಡ ಮೊತ್ತದ ಹಣ ಕೈ ಸೇರುತ್ತದೆ. ಒಟ್ಟಾರೆ ಆದಾಯ ಮತ್ತು ಖರ್ಚು ವೆಚ್ಚಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವಿರಿ. ಮಾಘ ನಕ್ಷತ್ರದ 2ನೇ ಪಾದವು ವೃಷಭ ರಾಶಿಯ ಸೂರ್ಯ ನವಾಂಶದಲ್ಲಿ ಬರುತ್ತದೆ ಮತ್ತು ಶುಕ್ರನಿಂದ ಆಳಲ್ಪಡುತ್ತದೆ. ಈ ಪಾದದಲ್ಲಿ ಜನಿಸಿದವರು ಭೌತಿಕವಾದಿಗಳು.
ಅವರು ತಮ್ಮ ವ್ಯಕ್ತಿತ್ವ ಮತ್ತು ಜೀವನದ ಉದ್ದೇಶವನ್ನು ಸಾಕಷ್ಟು ತಡವಾಗಿ ಕಂಡುಕೊಳ್ಳುತ್ತಾರೆ. ತನ್ನ ಕುಟುಂಬವೇ ಸರ್ವಸ್ವ ಎನ್ನುವ ಮನೋಭಾವ ಸಾಮಾನ್ಯವಾಗಿ ಇರುತ್ತದೆ. ಹೊರಗಿನ ಅನುಭವಗಳನ್ನು ಆಧರಿಸಿ ಕುಟುಂಬವನ್ನು ಸುಖಮಯವಾಗಿಸುವ ನಿಮ್ಮ ಪ್ರಯತ್ನಗಳು ಫಲ ಕೊಡುತ್ತವೆ. ಆದರೆ ಮೊದಲು ಚಾಡಿ ಮಾತು ಕೇಳುವುದನ್ನು ಬಿಡಬೇಕು. ಕೌಟುಂಬಿಕ ಸಮಸ್ಯೆಗಳನ್ನು ಬರೀ ಮಾತಿನಿಂದಲೇ ಸರಿಪಡಿಸುವಿರಿ. ವಾದ ವಿವಾದಗಳು ಇಲ್ಲದ ಕಾರಣ ಕುಟುಂಬದಲ್ಲಿ ಸುಖ ಸಂತೃಪ್ತಿ ನೆಲೆಸಿರುತ್ತದೆ. ದಂಪತಿಗಳ ನಡುವೆ ಉತ್ತಮ ಸಹಕಾರ ಸದಾಕಾಲ ಇರಲಿದೆ. ಮಕ್ಕಳ ಅಭಿವೃದ್ಧಿಗಾಗಿ ಯಾವುದೇ ತ್ಯಾಗ ಮಾಡಬಲ್ಲಿರಿ. ಒಡಹುಟ್ಟಿದವರೊಂದಿಗೆ ಸಾಮರಸ್ಯ ಮತ್ತು ಸಕಾರಾತ್ಮಕ ಸಂಬಂಧಗಳನ್ನು ಕಾಣಬಹುದು. ತಂದೆ ತಾಯಿಗೆ ನೀಡುವ ಗೌರವವನ್ನು ಅತ್ತೆ ಮಾವನಿಗೂ ನೀಡುವ ಕಾರಣ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ. ವಯಸ್ಸಿನ ಅಂತರವನ್ನು ನೋಡದೆ ಮಕ್ಕಳೊಂದಿಗೆ ಪ್ರತಿಯೊಂದು ವಿಚಾರವನ್ನು ಚರ್ಚಿಸುವಿರಿ. ಇದರಿಂದ ಮಕ್ಕಳ ಜೊತೆಗಿನ ಸಂಬಂಧ ಉತ್ತಮಗೊಳ್ಳುತ್ತದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಹಣ ವಿನಿಯೋಗಿಸುವಿರಿ. ಇದರಿಂದಾಗಿ ನಿಮ್ಮ ಮೇಲಿನ ಗೌರವ ಅವರಿಗೆ ಹೆಚ್ಚಾಗಲಿದೆ. ಮಕ್ಕಳಿಗೆ ಕೊಂಚ ಮೊಂಡುತನ ಇರುತ್ತದೆ. ಇದರಿಂದಾಗಿ ಕೆಲವೊಮ್ಮೆ ಅತಿಯಾದ ಸಿಡುಕುತನದಿಂದ ವರ್ತಿಸುವಿರಿ. ಮಕ್ಕಳು ನಿಮ್ಮ ಮನದಾಸೆಯನ್ನು ಪೂರೈಸಲು ಸದಾ ಪ್ರಯತ್ನಿಸುತ್ತಾರೆ. ಗೌರವ ತರಬಲ್ಲ ಕೆಲಸಗಳನ್ನು ಮಕ್ಕಳು ಮಾಡಲಿದ್ದಾರೆ. ಸಂತಾನ ದೋಷವಿರುವವರಿಗೆ ಉತ್ತಮ ಚಿಕಿತ್ಸೆ ದೊರೆತು ಸಂತಾನ ಪ್ರಾಪ್ತಿಯಾಗುತ್ತದೆ. ಪುಟ್ಟ ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ದಿಢೀರನೆ ಆರೋಗ್ಯದಲ್ಲಿ ತೊಂದರೆ ಉಂಟಾಗಬಹುದು. ದಾಂಪತ್ಯ ಜೀವನದಲ್ಲಿ ಯಾವುದೇ ಅಧಿಕ ತೊಂದರೆ ಉಂಟಾಗುವುದಿಲ್ಲ. ಅವಿವಾಹಿತರಿಗೆ ಸುಲಭವಾಗಿ ವಿವಾಹವಾಗುತ್ತದೆ. ಈ ಪ್ರಯತ್ನದಲ್ಲಿ ಹಲವರು ನೆರವಿಗೆ ಬರುತ್ತಾರೆ. ನಿಮ್ಮ ಮನಸ್ಸಿಗೆ ಒಪ್ಪುವ ಕನ್ಯೆ ದೊರಕುತ್ತಾರೆ. ಮನೆಯವರ ಬಲವಂತಕ್ಕಾಗಿ ವಿವಾಹವಾಗುವ ಅವಶ್ಯಕತೆ ಕಂಡು ಬರುವುದಿಲ್ಲ. ಯಾರೋ ನೀಡಿದ ತಪ್ಪು ಮಾಹಿತಿಗಳನ್ನು ಒಪ್ಪಿ ಸಂಗಾತಿಯ ಬಗ್ಗೆ ಅನುಮಾನ ಪಡೆದಿರಿ. ನಿಮ್ಮ ಸುತ್ತಮುತ್ತ ಸುಳ್ಳು ಹೇಳುವ ಜನ ಇರುತ್ತಾರೆ. ಸಂಗಾತಿಯ ಆರೋಗ್ಯದಲ್ಲಿ ಅಲ್ಪ ಪ್ರಮಾಣದ ತೊಂದರೆ ಕಾಣಬಹುದು. ನೂತನ ದಂಪತಿಗಳ ನಡುವೆ ವೈಮನಸ್ಯ ಮರೆಯಾಗುತ್ತದೆ. ಪತ್ನಿಗಾಗಿ ಸಣ್ಣ ಪ್ರಮಾಣದ ಉದ್ಯಮವನ್ನು ಆರಂಭಿಸುವಿರಿ. ಒಟ್ಟಾರೆ ಒಬ್ಬರನ್ನೊಬ್ಬರು ಒಪ್ಪಿ ಪರಸ್ಪರ ಕ್ಷಮಿಸಿ ನಡೆಯಬೇಕು. ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭ ಗಳಿಸುವಿರಿ. ನಿಮ್ಮ ಅಧೀನದಲ್ಲಿ ಕೆಲಸ ನಿರ್ವಹಿಸುವರು ನಿಮಗೆ ಸಂಪೂರ್ಣ ಸಹಕಾರ ನೀಡಲಿದ್ದಾರೆ. ಪಾಲುಗಾರಿಕೆ ವ್ಯಾಪಾರಗಳು ನಿಧಾನಗತಿಯಲ್ಲಿ ಅಭಿವೃದ್ಧಿ ಹೊಂದುತ್ತದೆ. ಹಿರಿಯ ಸೋದರನ ವ್ಯಾಪಾರ ವ್ಯವಹಾರಕ್ಕೆ ಬೆಂಗಾಲಾಗುವಿರಿ. ಸಾಲವಾಗಿ ನೀಡಿದ ಹಣ ಮರಳಿ ಕೈ ಸೇರುವುದು ಕಷ್ಟ ಸಾಧ್ಯ. ಸರಿಯಾದ ಕಾನೂನು ಪ್ರಕ್ರಿಯೆ ಇಲ್ಲದೆ ಯಾರಿಗೂ ಹಣವನ್ನು ನೀಡದಿರಿ. ನೀವು ಕೆಲಸ ನಿರ್ವಹಿಸುವ ಸಂಸ್ಥೆಯಲ್ಲಿ ನಿಮಗೆ ಪಾಲುಗಾರಿಕೆ ದೊರೆಯಲಿದೆ. ಅವಶ್ಯಕತೆ ಇದ್ದರೆ ನಿಮ್ಮ ಸಂಗಾತಿಯಿಂದ ಹಣದ ಸಹಾಯ ದೊರೆಯಲಿದೆ. ಹಠದಿಂದ ಮುಂದುವರಿಯುವ ಬದಲು ಆತ್ಮೀಯರ ಸಲಹೆಯನ್ನು ಪಾಲಿಸಿ. ಮಾಘ ನಕ್ಷತ್ರದ 3ನೇ ಪಾದವು ಮಿಥುನ ನವಾಂಶದಲ್ಲಿ ಬರುತ್ತದೆ ಮತ್ತು ಬುಧನು ಆಳುತ್ತಾನೆ. ಈ ಪಾದದಲ್ಲಿ ಜನಿಸಿದವರು ಹೆಚ್ಚು ಬುದ್ಧಿವಂತರು. ಅವರು ಹೆಚ್ಚು ವಿದ್ಯಾವಂತರಾಗಿದ್ದಾರೆ ಮತ್ತು ಅವರ ವೃತ್ತಿಯು ಉನ್ನತ ಮಟ್ಟದ ಬೌದ್ಧಿಕ ಕೆಲಸವನ್ನು ಒಳಗೊಂಡಿರುತ್ತದೆ. ಮಾಘ ನಕ್ಷತ್ರದ 3ನೇ ಪಾದದಲ್ಲಿ ಹುಟ್ಟಿದ ಪುರುಷ ಬಹುಮುಖ ಪ್ರತಿಭೆ. ಈ ವ್ಯಕ್ತಿಗಳು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಮತ್ತು ಜೀವನದಲ್ಲಿ ಹೊಸ ವಿಷಯಗಳನ್ನು ಪ್ರಯತ್ನಿಸುವುದರಿಂದ ದೂರ ಸರಿಯುವುದಿಲ್ಲ. ಅವರು ಭಾವನಾತ್ಮಕ ಸ್ವಭಾವವನ್ನು ಹೊಂದಿದ್ದಾರೆ ಮತ್ತು ಇತರರೊಂದಿಗೆ ತಾಳ್ಮೆಯಿಂದ ವ್ಯವಹರಿಸುತ್ತಾರೆ. ಯಾವಾಗಲೂ ಕೇಳುತ್ತಿದ್ದರೂ ತನ್ನ ಜೀವನದಲ್ಲಿ ಉಪದ್ರವವನ್ನು ಸೃಷ್ಟಿಸಲು ಪ್ರಯತ್ನಿಸುವ ಜನರನ್ನು ಅವನು ಇಷ್ಟಪಡುವುದಿಲ್ಲ. ಅವರು ಜನರಲ್ಲಿ ನಿರ್ದಿಷ್ಟ ಅಭಿರುಚಿಯನ್ನು ಹೊಂದಿದ್ದಾರೆ ಮತ್ತು ಪ್ರೀತಿಯ ವಿಷಯಕ್ಕೆ ಬಂದಾಗ ಕೇವಲ ನೋಟಕ್ಕಾಗಿ ಬೀಳುವುದಿಲ್ಲ. ಆಕರ್ಷಕವಾದ ಪಾತ್ರ ಮತ್ತು ಹಾಸ್ಯದ ಅಭಿರುಚಿಯು ನಿಮ್ಮನ್ನು ಅವನ ಕಡೆಗೆ ಸೆಳೆಯುತ್ತದೆ. ಮಾಘ ನಕ್ಷತ್ರದಲ್ಲಿ ಜನಿಸಿದ ಪುರುಷರ ದಯೆ ಸ್ವಭಾವವು ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ಅವರ ಸುತ್ತಲಿನ ಯಾವುದಕ್ಕೂ ಅಲ್ಲ.
ಈ ಪುರುಷನು ದೇವರಿಗೆ ಭಯಪಡುತ್ತಾನೆ, ಆದ್ದರಿಂದ ಅವನ ಪ್ರತಿಯೊಂದು ಕ್ರಿಯೆಯನ್ನು ಎಚ್ಚರಿಕೆಯಿಂದ ತೂಗುತ್ತಾನೆ. ಅವನು ತನ್ನ ಜೀವನವನ್ನು ನಡೆಸುತ್ತಾ ಹೋದಂತೆ ಸ್ಥಳೀಯ ಆದಾಗ್ಯೂ ಅನೇಕ ಅಜ್ಞಾತ ಶತ್ರುಗಳನ್ನು ಮಾಡಿಕೊಳ್ಳುತ್ತಾನೆ. ಈ ಪುರುಷನು ಕೆಲಸ ಅಥವಾ ವ್ಯವಹಾರದಲ್ಲಿ ಯಶಸ್ಸನ್ನು ಕಂಡುಕೊಳ್ಳಲು 27 ವರ್ಷ ವಯಸ್ಸಿನವರೆಗೆ ಕಾಯಬೇಕಾಗುತ್ತದೆ. ಆದಾಗ್ಯೂ ಈ ಪುರುಷರು ಸುಸ್ಥಿತಿಯಲ್ಲಿರುವ ಕುಟುಂಬದಿಂದ ಬಂದವರಾಗಿರುತ್ತಾರೆ. ಆದ್ದರಿಂದ ಸಂಪತ್ತಿನ ಕೊರತೆಯಂತಹ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಗಂಡು ಮಕ್ಕಳು ತುಂಬಾ ಶ್ರಮಜೀವಿಯಾಗಿರುತ್ತಾರೆ, ಆದರೆ ಅವರ ಸಾಮರ್ಥ್ಯವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಮಾಘ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ಜೀವನದಲ್ಲಿ ತನ್ನ ವೃತ್ತಿಜೀವನವನ್ನು ಅನೇಕ ಬಾರಿ ಬದಲಾಯಿಸುವ ಸಾಧ್ಯತೆಯಿದೆ. ನಿಮ್ಮ ಮುಂದಿನ ವೃತ್ತಿಯು ಯಾವಾಗಲೂ ಕೊನೆಯದಕ್ಕಿಂತ ಉತ್ತಮವಾಗಿರುವುದರಿಂದ ಇದು ಒಳ್ಳೆಯದು. ಅಲ್ಲದೆ ನಿಮ್ಮ ವೃತ್ತಿಜೀವನವನ್ನು ನಿರ್ಮಿಸಲು ಪ್ರಯತ್ನಿಸುವಾಗ ನೀವು ಜೀವನದಲ್ಲಿ ವಿಚಲಿತರಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ, ಏಕೆಂದರೆ ಅದು ನಿಮಗೆ ಮಾರಕವಾಗಿರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ಉತ್ತಮ ಮತ್ತು ಆರಾಮದಾಯಕ ವೈವಾಹಿಕ ಜೀವನವನ್ನು ಹೊಂದಿರುತ್ತಾನೆ. ನಿಮ್ಮ ಹೆಂಡತಿ ನಿಷ್ಠಾವಂತಳಾಗಿರುತ್ತಾಳೆ ಮತ್ತು ನಿಮ್ಮ ವಿತ್ತೀಯ ಮತ್ತು ವಿತ್ತೀಯೇತರ ಜವಾಬ್ದಾರಿಗಳೆರಡರಲ್ಲೂ ಸಹಾಯ ಮಾಡುತ್ತಾಳೆ. ಮಕ್ಕಳ ಬಗ್ಗೆ ಮಾತನಾಡುತ್ತಾ, ಬಹುಶಃ 2 ನಿಮ್ಮ ಮೊದಲ ಮಗುವಿಗೆ ನೀವು ಹೆಚ್ಚು ಲಗತ್ತಿಸುತ್ತೀರಿ. ಅಲ್ಲದೆ ನಿಮ್ಮ ಅತ್ತೆಯೊಂದಿಗೆ ನೀವು ತುಂಬಾ ನಡೆಯುತ್ತಿರುವ ಸಂಬಂಧವನ್ನು ಹಂಚಿಕೊಳ್ಳುತ್ತೀರಿ ಮತ್ತು ಅವರಿಂದ ವಿತ್ತೀಯ ಪ್ರಯೋಜನಗಳನ್ನು ಪಡೆಯಬಹುದು. ನಿಮ್ಮ ಇಡೀ ಜೀವನದಲ್ಲಿ ನೀವು 2 ರಿಂದ 3 ಸಂಬಂಧಗಳನ್ನು ಹೊಂದಿರುತ್ತೀರಿ. ಈ ನಕ್ಷತ್ರದಲ್ಲಿ ಜನಿಸಿದ ಪುರುಷ 15 ವರ್ಷ ವಯಸ್ಸಿನವರೆಗೆ ತಮ್ಮನ್ನು ತಾವು ಕಾಳಜಿ ವಹಿಸಿಕೊಳ್ಳಬೇಕು. ನಂತರ ಅವರು 55 ವರ್ಷ ವಯಸ್ಸಿನವರೆಗೆ ಯಾವುದೇ ದೊಡ್ಡ ಸಮಸ್ಯೆಗಳಿಂದ ಬಳಲುತ್ತಿರುವ ಸಾಧ್ಯತೆಯಿಲ್ಲ. ಅದೇನೇ ಇದ್ದರೂ ಕ್ಯಾನ್ಸರ್ಗೆ ಕಾರಣವಾಗುವ ಸಮಸ್ಯೆಗಳ ಬಗ್ಗೆ ಜಾಗರೂಕರಾಗಿರಿ. ಆಸ್ತಮಾ ಅಥವಾ ಅಪಸ್ಮಾರ. ಮಾಘ ನಕ್ಷತ್ರದ 4ನೇ ಪಾದವು ಕರ್ಕಾಟಕ ನವಾಂಶದಲ್ಲಿ ಬರುತ್ತದೆ ಮತ್ತು ಚಂದ್ರನಿಂದ ಆಳಲ್ಪಡುತ್ತದೆ. ಈ ಪಾದದಲ್ಲಿ ಹುಟ್ಟಿದವರು ಭಾವುಕರಾಗಿರುತ್ತಾರೆ. ಅಲ್ಲದೆ ಅವನು ತನ್ನ ಸ್ವಂತ ಆಸಕ್ತಿಗಳು, ಕುಟುಂಬ ಇತ್ಯಾದಿಗಳ ಕಡೆಗೆ ಹೆಚ್ಚು ಒಲವು ತೋರುತ್ತಾನೆ. ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದ ಪುರುಷರು ಸಾಮಾನ್ಯವಾಗಿ ಬಲವಾದ ಅಧಿಕಾರ ಮತ್ತು ಆತ್ಮವಿಶ್ವಾಸ ಹೊಂದಿರುವ ನೈಸರ್ಗಿಕ ನಾಯಕರಾಗಿದ್ದಾರೆ. ಅವರ ಶಕ್ತಿ ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಸಾಮರ್ಥ್ಯಕ್ಕಾಗಿ ಇತರರು ಗೌರವಿಸುತ್ತಾರೆ. ಅವರು ಕಠಿಣ ಪರಿಶ್ರಮ ಮತ್ತು ಮಹತ್ವಾಕಾಂಕ್ಷೆಯುಳ್ಳವರು. ಅವರು ಆಯ್ಕೆ ಮಾಡಿದ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಮತ್ತು ಶ್ರೇಷ್ಠತೆಯನ್ನು ಸಾಧಿಸುವ ಬಯಕೆಯನ್ನು ಹೊಂದಿದ್ದಾರೆ. ಅವರು ತಮ್ಮ ಸಾಂಸ್ಕೃತಿಕ ಮತ್ತು ಕೌಟುಂಬಿಕ ಸಂಪ್ರದಾಯಗಳಿಗೆ ಆಳವಾದ ಸಂಪರ್ಕವನ್ನು ಹೊಂದಿದ್ದಾರೆ ಮತ್ತು ಅವರ ಪರಂಪರೆಯ ಬಗ್ಗೆ ಹೆಚ್ಚಿನ ಹೆಮ್ಮೆ ಪಡಬಹುದು. ಕಾರಾತ್ಮಕ ಬದಿಯಲ್ಲಿ ಅವರು ಕೆಲವೊಮ್ಮೆ ಹೆಮ್ಮೆ ಮತ್ತು ದುರಹಂಕಾರದಿಂದ ಹೋರಾಡಬಹುದು ಮತ್ತು ಅವರು ಕೀಳು ಎಂದು ಗ್ರಹಿಸುವ ಇತರರನ್ನು ಕೀಳಾಗಿ ನೋಡುವ ಪ್ರವೃತ್ತಿಯನ್ನು ಹೊಂದಿರಬಹುದು. ಮಾಘ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಪ್ರಕೃತಿಯನ್ನು ಪ್ರೀತಿಸುತ್ತಾರೆ. ಅವರು ತಮ್ಮ ಸ್ವಾತಂತ್ರ್ಯವನ್ನು ಗೌರವಿಸುವ ಬೆಚ್ಚಗಿನ ಹೃದಯದ ಜನರು. ಈ ಪುರುಷರು ತಮ್ಮ ಸ್ವಾತಂತ್ರ್ಯವನ್ನು ಗೌರವಿಸುವ ಕಾರಣ ಯಾವುದನ್ನಾದರೂ ಕಟ್ಟಿಕೊಳ್ಳುವುದನ್ನು ತಿರಸ್ಕರಿಸುತ್ತಾರೆ. ಈ ಜನರು ಮಾನವೀಯತೆ ಮತ್ತು ನಾವು ವಾಸಿಸುವ ಪರಿಸರದ ಸಮೃದ್ಧಿ ಮತ್ತು ಸಂತೋಷಕ್ಕೆ ಕೊಡುಗೆ ನೀಡಲು ಬಯಸುವ ಸಮಗ್ರ ವ್ಯಕ್ತಿಗಳು. ಅವರ ಬೆಚ್ಚಗಿನ ಹೃದಯ ಮತ್ತು ತೊಡಗಿಸಿಕೊಳ್ಳುವ ವರ್ತನೆ ಜೀವನದ ಅನೇಕ ಕ್ಷೇತ್ರಗಳಿಂದ ವೈವಿಧ್ಯಮಯ ಸಹಚರರನ್ನು ಆಕರ್ಷಿಸುತ್ತದೆ. ಹೊಸ ಪ್ರದೇಶಗಳನ್ನು ಅನ್ವೇಷಿಸಲು ಮತ್ತು ನೋಡುವುದನ್ನು ಆನಂದಿಸುವುದರಿಂದ ಈ ಜನರನ್ನು ತೀವ್ರ ಸಂದರ್ಶಕರು ಎಂದು ಕರೆಯಲಾಗುತ್ತದೆ. ಅವರು ಸಾಮಾನ್ಯವಾಗಿ ಅವರಿಗೆ ಲಭ್ಯವಿರುವ ಸ್ನೇಹಿತರ ಘನ ಗುಂಪನ್ನು ಹೊಂದಿದ್ದಾರೆ. ಬಹಳ ರಕ್ಷಣಾತ್ಮಕ ಮತ್ತು ಅವರ ಕುಟುಂಬ ಮತ್ತು ಸ್ನೇಹಿತರಿಗೆ ಮೀಸಲಾದವರು.
ಅವರು ಸ್ವಭಾವತಃ ಗಾಳಿಯಿಂದ ಕೂಡಿರುವ ಕಾರಣ ಅವರ ಮನಸ್ಸು ನಿರಂತರವಾಗಿ ತೊಡಗಿಸಿಕೊಂಡಿರುತ್ತದೆ ಮತ್ತು ಅವರು ಹೆಚ್ಚಿನ ಸಮಯಗಳಲ್ಲಿ ಸಕ್ರಿಯವಾಗಿರಬೇಕು. ಅವರು ಸಾಕಷ್ಟು ಮಾನಸಿಕ ಶಕ್ತಿಯನ್ನು ಹೊಂದಿದ್ದಾರೆ ಮತ್ತು ತಾಜಾ ಮತ್ತು ವಿಶಿಷ್ಟವಾದ ಆಲೋಚನೆಗಳನ್ನು ಯೋಚಿಸುವಲ್ಲಿ ಉತ್ತಮರು. ಇವರು ತೆಳ್ಳಗಿರುತ್ತಾರೆ ಮತ್ತು ಎತ್ತರದ ಬಾಗಿದ ಭಂಗಿಯನ್ನು ಹೊಂದಿರುತ್ತಾರೆ. ಅವರ ಕುತ್ತಿಗೆ, ಮುಖ, ಬೆನ್ನು, ಹೊಟ್ಟೆ, ಸೊಂಟ, ತೊಡೆಗಳು ಮತ್ತು ಪಾದಗಳು ದೊಡ್ಡದಾಗಿರಬಹುದು. ಅವರು ಸಾಮಾನ್ಯ ಮತ್ತು ಆಹ್ಲಾದಕರ ನೋಟ, ಕಪ್ಪು ಮತ್ತು ಭಾರವಾದ ಕೂದಲು ಮತ್ತು ಸರಳ ಅಥವಾ ಅಸಾಮಾನ್ಯ ಕ್ಷೌರವನ್ನು ಹೊಂದಿದ್ದಾರೆ. ಪ್ರಾಮಾಣಿಕತೆಯ ಸ್ಪರ್ಶದಿಂದ ನೋಟವು ಆಹ್ಲಾದಕರವಾಗಿರುತ್ತದೆ. ಕಣ್ಣುಗಳು ಪ್ರಕಾಶಮಾನವಾಗಿರುತ್ತವೆ ಮತ್ತು ಎಚ್ಚರವಾಗಿರುತ್ತವೆ. ಅವುಗಳು ಯಾವುದೋ ವಿಶಿಷ್ಟವಾದ ಹುಡುಕಾಟದಲ್ಲಿರುವಂತೆ. ಒಟ್ಟಾರೆ ನೋಟವು ಚೈತನ್ಯ ಮತ್ತು ಪ್ರತ್ಯೇಕತೆಯನ್ನು ಹೊರಹಾಕುತ್ತದೆ. ಅವರ ನೋಟವು ಚಮತ್ಕಾರಿ ಅಥವಾ ಗಂಭೀರವಾಗಿರಬಹುದು. ಏನೇ ಇರಲಿ, ಅದು ಯಾವಾಗಲೂ ಬೆರಗುಗೊಳಿಸುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಯಾವುದಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕಾದರೆ ನಕ್ಷತ್ರ, ವಾರ, ತಿಥಿ ಎಲ್ಲವನ್ನೂ ಸರಿಯಾಗಿ ಪರಿಶೀಲಿಸಿಕೊಳ್ಳಬೇಕು, ಏಕೆಂದರೆ ಇವರಿಗೆ ಪ್ರತಿ ತಿಂಗಳಲ್ಲೂ ವಿಶೇಷವಾದ ದಿನಗಳು. ಹಾಗೆಯೇ ದುಷ್ಟ ದಿನಗಳಿರುತ್ತದೆ. ನೀವು ಕೆಲಸ ಪ್ರಾರಂಭಿಸಬೇಕಾದ ದಿನ ಆದಿವಾರ, ಅಂದರೆ ಭಾನುವಾರ ಮಖ ನಕ್ಷತ್ರ ಬಂದರೆ ದಗ್ಧಯೋಗವಿರುತ್ತದೆ. ಇದು ಶುಭ ಕಾರ್ಯಗಳಿಗೆ ಶ್ರೇಷ್ಠವಲ್ಲದ ದಿನ. ಸೋಮವಾರ ಮಖ ನಕ್ಷತ್ರ ಬಂದರೆ ಮೃತ್ಯುಯೋಗವಿರುತ್ತದೆ. ಒಂದು ವೇಳೆ ಈ ದಿನ ಯಾವುದಾದರೂ ಕೆಲಸ ಪ್ರಾರಂಭಿಸಿದರೆ ಆ ಕೆಲಸದಿಂದ ನಷ್ಟ ಸಂಭವಿಸುತ್ತದೆ. ಇದರಿಂದ ನೀವು ಮೈ ತುಂಬಾ ಸಾಲ ಮಾಡಿಕೊಳ್ಳಬೇಕಾಗುತ್ತದೆ. ಕೊನೆಗೆ ಚಿಂತೆಯಿಂದ ಮರಣ ಹೊಂದುವ ಅಥವಾ ಸಾಲದ ಕಾಟದಿಂದ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂಭವವಿರುತ್ತದೆ. ಮಂಗಳವಾರ ಮಖ ನಕ್ಷತ್ರ ಬಂದರೆ ಶುಭಯೋಗವಿರುತ್ತದೆ. ನೀವು ಯಾವುದೇ ಕಾರ್ಯ ಮಾಡಬೇಕೆಂದರೆ ಈ ದಿನ ಸೂಕ್ತವಾಗಿದೆ. ಬುಧವಾರ ಮಖ ನಕ್ಷತ್ರ ಬಂದರೆ ವರಯೋಗವಿರುತ್ತದೆ. ಈ ದಿನ ನೀವು ಯಾವುದೇ ಕೆಲಸ ಮಾಡಿದರೂ ದೇವರು ಮನುಷ್ಯನ ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡುತ್ತಾನೆ. ಗುರುವಾರ ಮಖ ನಕ್ಷತ್ರ ಬಂದರೆ ಸಿದ್ಧಿಯೋಗವಿರುತ್ತದೆ. ಇದು ತುಂಬಾ ಒಳ್ಳೆಯ ದಿನವಾಗಿರುತ್ತದೆ. ಶುಕ್ರವಾರ ಮಖ ನಕ್ಷತ್ರ ಬಂದರೆ ರೌದ್ರಯೋಗವಿರುತ್ತದೆ. ಈ ದಿನಗಳಲ್ಲಿ ಯಾವುದೇ ಕೆಲಸ ಪ್ರಾರಂಭಿಸಿದರೂ ಅದು ಬೆಂಕಿ ಬಿದ್ದಂತೆ. ಬರೀ ವಿರೋಧಿಗಳಿಂದ ಕಿರುಕುಳ ಪ್ರಾರಂಭವಾಗಿ ಕೊನೆಗೆ ಎಲ್ಲವೂ ಮಣ್ಣು ಪಾಲಾಗುತ್ತದೆ. ಶನಿವಾರ ಮಖ ನಕ್ಷತ್ರ ಬಂದರೆ ವಿಷಯೋಗವಿರುತ್ತದೆ. ಈ ದಿನಗಳಲ್ಲಿ ಯಾವುದೇ ಕೆಲಸ ಮಾಡಿದರೂ ಅದು ಇನ್ನೊಬ್ಬರ ಪಾಲಾಗುತ್ತದೆ. ಅದನ್ನು ನೀವೇ ಬಿಟ್ಟುಕೊಡುತ್ತೀರಿ, ಕೆಲಸ ಅಪೂರ್ಣವಾಗುತ್ತದೆ. ರಿಕ್ತ ತಿಥಿ ಇದ್ದರೆ ಆ ದಿನ ಮಖ ನಕ್ಷತ್ರ ಬಂದರೆ ನಿರ್ಜೀವಯೋಗವಿರುತ್ತದೆ. ಈ ದಿನದಲ್ಲಿ ಹೊಸ ಕೆಲಸವನ್ನು ಪ್ರಾರಂಭಿದರೆ ಅಥವಾ ಯಾವುದಾದರೂ ಸಂಸ್ಥೆಗಳಿಗೆ ಈ ದಿನದಿಂದ ವೃತ್ತಿ ಪ್ರಾರಂಭಿಸಿದರೆ ನೀವು ಸಂಪಾದನೆ ಮಾಡಿದ್ದೆಲ್ಲ ಕೊನೆಗೆ ನಿರ್ಜೀವವಾಗುತ್ತದೆ. 100 ರೂಪಾಯಿ ಸಂಪಾದನೆಯಾದರೆ ಮನೆಗೆ ಬರುವಷ್ಟರಲ್ಲಿ 300 ರೂಪಾಯಿ ಸಾಲವಾಗುತ್ತದೆ. ನಿಮ್ಮ ಸ್ವಂತಕ್ಕೆ ಏನೂ ಉಳಿಯುವುದಿಲ್ಲ. ಒಂದು ವೇಳೆ ಅಲ್ಪ ಸ್ವಲ್ಪ ಕೂಡಿಟ್ಟ ಹಣ ಪೋಷಕರ, ಹೆಂಡತಿ, ಮಕ್ಕಳ, ಸ್ನೇಹಿತರ ಆಸ್ಪತ್ರೆಯ ಖರ್ಚಿಗೆ ಹಾಳಾಗುತ್ತದೆ. ಶ್ರವಣದಲ್ಲಿ ಕ್ರೂರರಿದ್ದರೆ ಆ ದಿನ ಮಖ ನಕ್ಷತ್ರ ಬಂದರೆ ಮಹಾಶೂಲಯೋಗವಿರುತ್ತದೆ. ಈ ದಿನಗಳಲ್ಲಿ ಯಾವುದೇ ಕೆಲಸ ಪ್ರಾರಂಭಿಸಿದರೆ ನಿಮ್ಮನ್ನು ಯಾರಾದರೂ ಕೊಲೆ ಮಾಡುವ ಪ್ರಯತ್ನ ಮಾಡಬಹುದು. ಕಾರ್ತಿಕದಲ್ಲಿ ಮಖ ನಕ್ಷತ್ರ ಬಂದರೆ ಅದು ಶೂನ್ಯ ನಕ್ಷತ್ರವಿರುತ್ತದೆ. ಈ ದಿನಗಳನ್ನು ನೀವು ಏನು ಮಾಡಿದರೂ ಕಾರ್ಯವಿರಲಿ, ಊಟ ತಿಂಡಿ ನಿದ್ದೆಯೂ ಸಮಾಧಾನ ತರುವುದಿಲ್ಲ. ಆದ್ದರಿಂದ ಹೊಸ ಕೆಲಸ ಪ್ರಾರಂಭಿಸುವಾಗ ತಾಳ್ಮೆ ಇರಲಿ, ಅವಸರ ಬೇಡ. ಎಲ್ಲವನ್ನೂ ಯೋಚಿಸಿ ಪರಿಶೀಲಿಸಿ ಕಾರ್ಯ ಕೈಗೊಳ್ಳಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.